ನಮಸ್ಕಾರ. ವಿಶೇಷ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ನಮ್ಮೊಂದಿಗೆ ಹಿರಿಯ ಪತ್ರಕರ್ತ ಡಿ ಉಮಾಪತಿ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಿ ಉಮಾಪತಿಯವರು ದೆಹಲಿಯಲ್ಲಿದ್ದು ಕರ್ನಾಟಕದ ವಿವಿಧ ಪತ್ರಿಕೆಗಳ ಪ್ರತಿನಿಧಿಯಾಗಿ ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದವರು. ಅವರು ಪ್ರಜಾವಾಣಿ ಸೇರಿದ ನಂತರ ಅಂದರೆ ಬಹುಶಃ 2016ರಲ್ಲಿ ಅವರ ದೆಹಲಿ ನೋಟ ಎನ್ನುವ ಅಂಕಣಗಳ ಒಟ್ಟು ಮುದ್ರಣ ಆದಂತಹ ಪುಸ್ತಕ ಇತ್ತೀಚೆಗೆ ಬಿಡುಗಡೆಯಾಗಿತ್ತು ಬೆಂಗಳೂರಿನಲ್ಲಿ. ಇದ್ರ ಬಗ್ಗೆ ಮತ್ತು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಅವರೊಂದಿಗೆ ಚರ್ಚಿಸೋಣ. ಸರ್, ಈ ಪುಸ್ತಕ ಬಹುಶಃ ನಿಮ್ಮ ಅಂಕಣಗಳ ಪುಸ್ತಕಗಳ ಪೈಕಿ ಮೊದಲನೇದು. ಈ ಪುಸ್ತಕದ ಬಗ್ಗೆ ಸ್ವಲ್ಪ ನಮಗೆ ಮಾಹಿತಿ ಕೊಡಿ. ಈ ಪುಸ್ತಕದ ರೂಪ ಹೇಗಾಯಿತು? ಹೌ ಡಿಡ್ ಇಟ್ ಕಮ್ ಔಟ್? ಈ ಪುಸ್ತಕ ನಾನು ಪ್ರಜಾವಾಣಿಲಿ ಬರೆದಂಥ ಲೇಖನಗಳಲ್ಲ, ಅದು ಕಾಲಮ್ ಅಂಕಣಗಳು. ಮೊದಲು 15 ದಿವಸಕ್ಕೊಂದು ಸರಿ ಬರಿತಾ ಇದ್ದೆ, ಆನಂತರ ವಾರಕ್ಕೊಂದು ಸರಿ ಬರೆದಿದ್ದಂಥ ಅಂಕಣಗಳ ಸಂಗ್ರಹ. ಇನ್ನೂ ಇದಷ್ಟೇ ಅಲ್ಲದೆ ಇನ್ನೂ ಲೇಖನಗಳಿದೆ. ಸದ್ಯಕ್ಕೆ ಇಷ್ಟು ಸಾಕು, ಒಂದು 40-42 ಲೇಖನಗಳನ್ನ ಇದರಲ್ಲಿ ಅಚ್ಚು ಮಾಡಿದ್ದೀವಿ. ಇದು ಪ್ರಜಾವಾಣಿಯವರು ಪ್ರಕಾಶನ ಮಾಡಿದ್ದಲ್ಲ, ಇದು ಗೌರಿ ಮೀಡಿಯಾ ಟ್ರಸ್ಟ್ನವರು ಅವ್ರಿಗೋಸ್ಕರ ತಗೊಂಡು ಅವರ ಇನಿಷಿಯೇಟಿವ್ ತೊಗೊಂಡು ಮಾಡಿದ್ದಿದ್ದು. ಓಕೆ. ಬರೀ ಒಂದು ವಾರದಲ್ಲೇ ಇದು ಪ್ಲ್ಯಾನ್ ಆಗಿಬಿಟ್ಟು ರವೀಶ್ ಬಂದಾಗ ಆ ಸಮಾರಂಭದಲ್ಲಿ ಬಿಡುಗಡೆ ಮಾಡೋಣ ಅಂತ ಹೇಳಿ ಒಂದು ವಾರದಲ್ಲಿ ಅಚ್ಚಾಗಿರೋ ಪುಸ್ತಕ ಇನ್ನಷ್ಟು ಚೆನ್ನಾಗಿ ಬರ್ಬೋದಿತ್ತು. ಆದರೆ ಹೊರಗಡೆ ಮುಖಪುಟ ನನಗೆ ಇಷ್ಟ ಆಗಿದೆ, ಒಳಗಡೆ ಇನ್ನಷ್ಟು ಉತ್ತಮವಾಗಿ ಪ್ರಿಂಟ್ ಮಾಡ್ಕೋಬೋದಿತ್ತು. ನಾವು ಹೆಸರೇ ಹೇಳೋ ಥರ ಅದು ದೆಹಲಿಯಿಂದ ನೋಡುವಂಥ ಒಂದು ನೋಟ. ಅದನ್ನು ಕರ್ನಾಟಕದ ಓದುಗರನ್ನ ಗಮನದಲ್ಲಿಟ್ಕೊಂಡು, ಕನ್ನಡದ ಓದುಗರನ್ನ ಗಮನದಲ್ಲಿಟ್ಕೊಂಡು, ಕನ್ನಡದ ಓದುಗರಿಗೆ ಇಂಥದ್ದು ತಿಳಿದ್ರೆ ಚಂದ ಅಂತಂದೇಳಿ ನಾನು ಅದನ್ನು ಪ್ರಯತ್ನಪಟ್ಟು ಬರೆದಿರೋದು. ನಾನು ಅಂದ್ಕೊಂಡಿರೋದನ್ನೆಲ್ಲ ಸಾಧಿಸಿದ್ದೀನಿ ಅಂತ ನನಗೇನೋ ಅನಿಸು. ಆ ಥರ ಇಲ್ಲ, ಇನ್ನೂ ಬೇಕಾದಷ್ಟಿದೆ. ಓಕೆ. ಈ ಪುಸ್ತಕದ ಬಗ್ಗೆ ಆಸಕ್ತಿ ಉಳ್ಳವರೆಲ್ಲ ಪುಸ್ತಕ ಓದಿ. ಆದರೆ ಸರ್, ನಮಗೆ ನೀವು ಇವತ್ತು ಬೆಂಗಳೂರಿನಲ್ಲಿ ಸಿಕ್ಕಿದ್ದು ಅದೊಂದು ಸಮಯ ಸಂದರ್ಭ ಬಹಳ ಒಳ್ಳೆಯದಾಗಿಯೇ ಸಿಕ್ಕಿದೆ. ನಾವು ಇತ್ತೀಚೆಗೆ ಕರ್ನಾಟಕದ ಮಂದಿ ಈ ಹಿಂದಿ ಹೇರಿಕೆಯ ಬಗ್ಗೆ ಬಹಳಷ್ಟು ಹೋರಾಟ ಮಾಡ್ತಾ ಇದ್ದಾರೆ ಜನ. ಆ ಬಗ್ಗೆ ಬಹಳಷ್ಟು ಲೇಖನಗಳು, ಚರ್ಚೆಗಳು ನಡೀತಾ ಇದೆ. ನಮಗೆ ಕರ್ನಾಟಕದಿಂದ ದೆಹಲಿಯಲ್ಲಿ ಹೋಗಿ ನಾವೇನು ಹಿಂದಿ ಹಾರ್ಟ್ಲ್ಯಾಂಡಲ್ಲಿ ಕೆಲಸ ಮಾಡುವ ಕನ್ನಡಿಗರ ವರ್ಷನನ್ನು, ಅವರ ಅಭಿಪ್ರಾಯವನ್ನು ತಿಳ್ಕೊಳ್ಳುವ ಪ್ರಯತ್ನ ಮಾಡಿಲ್ಲ ಅಂತ ನಮಗೆ ಕೆಲವು ದಿನದಿಂದ ಅನಿಸ್ತಾ ಇತ್ತು. ಹಾಗಾಗಿ ನಿಮ್ಮನ್ನು ಅದನ್ನು ಆ ಬಗ್ಗೆ ಕೇಳೋದಕ್ಕೆ ನಮಗೆ ಬಹಳ ಆಸಕ್ತಿ ಇದೆ. ನೀವು ಸರಿಸುಮಾರು 25 ವರ್ಷದಿಂದ ದೆಹಲಿಯಲ್ಲಿದ್ದೀರಿ. ದೆಹಲಿ ಅಥವಾ ದೆಹಲಿಯಲ್ಲಿ ಕೆಲಸ ಮಾಡುವ ಉತ್ತರ ಭಾರತದ ಹಲವು ಅಧಿಕಾರಿ ವರ್ಗ ಇರ್ಬೋದು ಅಥವಾ ಸಾಮಾನ್ಯ ಜನ ಇರ್ಬೋದು, ಅವರು ಕರ್ನಾಟಕದಿಂದ ದೆಹಲಿಗೆ ಹೋಗಿ ಪತ್ರಕರ್ತನಾಗಿ ಕೆಲಸ ಮಾಡ್ತಾ ಇರುವ ನಿಮ್ಮನ್ನು ಹೇಗೆ ನೋಡಿಕೊಂಡಿದೆ? ನಾನು ಶುರುವಿಂದ ಹೇಳಬೇಕಾಗುತ್ತೆ. 96ರಲ್ಲಿ YNK, ಒನ್ ಆಫ್ ದಿ ಬೆಸ್ಟ್ ಎಡಿಟರ್ಸ್ ಆಫ್ ಕನ್ನಡ ಜರ್ನಲಿಸಮ್, YNK ಕನ್ನಡಪ್ರಭದ ಸಂಪಾದಕರಾಗಿದ್ದರು. ಆಗ ನನಗೆ ಅವರು ನನ್ನನ್ನು ದೆಹಲಿಗೆ ಕರೆದ್ರು. ಒಂದು ದಿವಸ ಕರೆದುಬಿಟ್ಟು ಹೋಗಿ ಅಂತ ಕೇಳಿದ್ರು. ಒಳ್ಳೇದಾಗುತ್ತೆ ನಿಮಗೆ, ಈವನ್ ಫೀಲ್ ಫ್ರೀ ಟು ಸ್ವಿಚ್ ಔಟ್ ಟು ಇಂಗ್ಲೀಷ್ ಜರ್ನಲಿಸಮ್, ಇಲ್ಲ ಅಂತ ಹೇಳ್ಬಿಡಿ, ಕಾನ್ಷಿಯಸ್ ಆಗಿ ನಿಮ್ಮನ್ನು ಆರಿಸಿದ್ದೀವಿ, ಹೋಗಿ ಅಂತ ಹೇಳಿದ್ರು. ಆಗ 25-30 ವರ್ಷಗಳ ಕಾಲ ಡೆಲ್ಲಿನಲ್ಲಿದ್ದಂಥ ಇನ್ನೊಬ್ಬ ಕನ್ನಡಿಗರು ಅದೇ ಸೂರಿನ ಕೆಳಗಡೆ ಕನ್ನಡಪ್ರಭದ ಪಕ್ಕದ ಆಫೀಸು, ಇಂಡಿಯನ್ ಎಕ್ಸ್ಪ್ರೆಸ್ ಆಫೀಸು, ಅದಕ್ಕೆ ರೆಸಿಡೆಂಟ್ ಎಡಿಟರ್ ಆಗಿದ್ದರು. ಅವರ ಹೆಸರು ರಮೇಶ್ ಅಂತಂದೇಳಿ. ಅವರು ಡೆಲ್ಲಿ ಜರ್ನಲಿಸಮಲ್ಲಿ 25-30 ವರ್ಷ ಇದ್ದರು. ಡೆಕ್ಕನ್ ಹೆರಾಲ್ಡು, ಪಯನೀರು ಅಲ್ಲೆಲ್ಲ ಕೆಲಸ ಮಾಡಿದರು. ನಾನು ಸೀದಾ ಅವ್ರ ಹತ್ರ ಹೋದೆ, ಹೆಂಗಿರುತ್ತೆ ಅಂತ. ಅವ್ರು ಹೇಳಿದರು, ಈಗ ಹಿಂದಿ ಬಗ್ಗೆ ಹೇಳಿದ್ರಲ್ಲ, ಅಲ್ಲಿಗೆ ಬರ್ತಾಯಿದ್ದೀನಿ ನಾನು. ಅವ್ರು ಹೇಳಿದರು, ಅದು ಒಂಥರ ನಿಮಗೆ ಕಲ್ಚರಲ್ ಶಾಕ್ ಆಗುತ್ತೆ. ಡೆಲ್ಲಿ ಇಸ್ ಗೋಯಿಂಗ್ ಟು ಗಿವ್ ಯು ಅ ಕಲ್ಚರಲ್ ಶಾಕ್. ಇಫ್ ಯು ಕ್ಯಾನ್ ವಿತ್ಸ್ಟ್ಯಾಂಡ್ ದಟ್ ಶಾಕ್ ಫಾರ್ 6 months, ಯು ಆರ್ ದೇರ್ ಫಾರ್ ಎನಿ ನಂಬರ್ ಆಫ್ ಇಯರ್ಸ್. ಆ ಸಂಸ್ಕೃತಿನೇ ಬದಲಾಗುತ್ತೆ. ಆ ಸಂಸ್ಕೃತಿ ನೀಡುವಂಥ ಆಘಾತ ನೀವು ಸಹಿಸ್ಕೊಂಡು ಅಲ್ಲೇ ಇದ್ದರೆ, 6 ತಿಂಗಳಿಗಿಂತ ಹೆಚ್ಚಿದ್ದರೆ ನೀವು ಅಲ್ಲಿದ್ದು ಬಿಡ್ತೀರಿ, ಇಲ್ಲ ಅಂದರೆ 6 ತಿಂಗಳಲ್ಲಿ ಬಂದುಬಿಡ್ತೀರಿ ಅಂತ ಹೇಳಿದ್ರು. ಅವ್ರು ಹೇಳಿದ್ದು ಬಹುಮಟ್ಟಿಗೆ ನಿಜಾನೇ. ಓಕೆ. ಮೊದಲ 2-3 ತಿಂಗಳು ಒಬ್ಬನೇ ಕುತ್ಕೊಂಡು ಕಣ್ಣೀರು ಹಾಕ್ಬಿಟ್ಟಿದ್ದೀನಿ. ಹೋಮ್ ಸಿಕ್ ಆಗಿದ್ದೆ. ಗಿರೀಶ್ ಎಷ್ಟೋ ಸಾರಿ ಊರಿಗೆ ಹೋಗಿರ್ತಿದ್ದ, ಒಬ್ಬನೇ ಇರ್ತಿದ್ದೆ.
ಆ ಊಟ ಮತ್ತು ಜನರಿದಾರಲ್ಲ ನಮ್ಮಷ್ಟು ಹೆಂಗೆ ಹೇಳೋದು ಸಭ್ಯರು ಅಂತ ಹೇಳಿದರೆ ನಮ್ಮನ್ನು ನಾವೇ ಹೊಗಳ್ಕೊಂಡಂಗೆ ಆಗುತ್ತೆ. ಇಟ್ಸ್ ಅವ್ರ ಪ್ರವೃತ್ತಿ ಅವ್ರ ಸ್ವಭಾವ ಬೇರೆ, ಅದು ಅಸಭ್ಯತೆ ಪ್ರಶ್ನೆ ಅಲ್ಲ ಅದು. ಆದರೆ ಅವರು ಹೊರಟು ಟೈಮ್ ಎಷ್ಟು ಅಂಬರೀಷ್ ಅಂತ ಕೇಳಿದ್ರೆ ಟೈಮ್ ತೊಗೊಂಡು ನೀನೇನೋ ಮಾಡ್ತೀವಿ ಹೋಗೋ ಅಂತ ಹೇಳುವಷ್ಟು ಹೊರಟ್ರು ಅವರು. ನನಗೆ ಗೊತ್ತಿಲ್ಲ, ಗಡಿಯಾರ ಕಟ್ಕೊಂಡು ನೋಡೋಕ್ಕಾಗಲ್ವ ನೀನು ಅಂತ ಹೇಳೋಷ್ಟು ಹೊರಟ್ರು. ಸೊ ನಮಗೆ ಅಂಥದ್ದನ್ನೆಲ್ಲ ನಾವು ಕರ್ನಾಟಕದಲ್ಲಿ ಎದುರಿಸಿಲ್ಲ, ಅದನ್ನು ನಮ್ಗೆ ಅನಿಸೋದಿಲ್ಲ. ಆ ನಂತರ ಅಲ್ಲಿರೋದು ಎರಡೇ ಕಾಲ, ಒಂದು ಭಯಂಕರ ಚಳಿಗಾಲ, ಇನ್ನೊಂದು ಭಯಂಕರ ಬಿಸಿಲು ಕಾಲ. ಮಧ್ಯದ್ದಿರೋದು 2 ತಿಂಗಳು. ನಿಮಗೆ 2 ತಿಂಗಳು ಪ್ಲೆಸೆಂಟಾಗಿರುತ್ತೆ. ಇದು ಜನಗಳ ರೀತಿ ನೀತಿ ಇದೆಲ್ಲ. ಆ್ಯಂಡ್ ದ ವೆರಿ ಸ್ಟ್ರಕ್ಚರ್ ಆಫ್ ಡೆಲ್ಲಿ ಈಸ್ ಇಟ್ ಸೆಲ್ಫ್ ಇಂಟಿಮಿಡೇಟಿಂಗ್. ನಿಮ್ಮ ಹೊಸ ಡೆಲ್ಲಿ ಇದೆಯಲ್ಲ, ನ್ಯೂ ಡೆಲ್ಲಿ, ಹ್ಯೂಜ್ ಸ್ಟ್ರಕ್ಚರ್ಸು, ಅದನ್ನೆಲ್ಲ ನಾವು ನೋಡಿರೋದಿಲ್ಲ. ಇಟ್ಸ್ ನಾಟ್ ಲೈಕ್ ಬೋರೇಗೌಡ ಬೆಂಗಳೂರಿಗೆ ಬಂದ ಅನ್ನೋ ಥರದ್ದಲ್ಲ ಅದು, ಬೇರೆನೇ ಅದು. ಸೊ ಇಟ್ ಇಂಟಿಮಿಡೇಟ್ಸ್ ಯು ಇನ್ ಅ ವೇ. ಅದಕ್ಕೆ ಅಡ್ಜಸ್ಟ್ ಆಗೋಕ್ಕೆ ಟೈಮ್ ಆಗುತ್ತೆ. ಬಟ್ ಕಲ್ಚರಲ್ ಶಾಕ್ ಆಯಿತು ನನಗೆ ಭಾಷೆ ಮೊದಲೇ ಬರ್ತಾಯಿತ್ತು. ದಕ್ಷಿಣ ಭಾರತ ಹಿಂದಿ ಪ್ರಚಾರ ಸಭದ್ದೇನೋ ನಾನು ಪರೀಕ್ಷೆಗಳು ಕಟ್ಟಿ ಪಾಸ್ ಮಾಡ್ಕೊಂಡಿದ್ದೆ. ಆದರೆ ಮಾತಾಡೋದೊಂದು, ಓದೋದೊಂದು, ಮಾತಾಡೋಕ್ಕೆ ಅದು ಪರಿಸರದ ಭಾಷೆ ಆಗಿದ್ದಾಗಲೇ ನಿಮ್ಮ ಮಾತು ಸಹಜವಾಗಿ ಸ್ವಾಭಾವಿಕವಾಗಿ ಬರುತ್ತೆ. ನಿಮ್ಮನ್ನು ಬಹಳ ಸುಲಭವಾಗಿ ನೀವು ಇಲ್ಲಿಯವರಲ್ಲ ಅಂತ ಹೇಳ್ಬಿಡ್ಬಲ್ರು ಅವರು, ನೀವು ಹಿಂದಿ ಮಾತಾಡಿದ್ರು. ಸ್ಲೋ ಆಗಿ ನಾನು ಅಡ್ಜಸ್ಟ್ ಮಾಡಿಕೊಂಡೆ. ಆ ರೊಟ್ಟಿ, ಪಲ್ಯಗಳು, ಅನ್ನ. ಇಲ್ಲಿ ದಕ್ಷಿಣ ಕರ್ನಾಟಕದಲ್ಲಂತೂ ನಮಗೆ ಕಾವೇರಿ ನೀರೇ ಬೇಕು, ಕಾಫಿನೇ ಬೇಕು ಅನ್ನೋಂಥ ಜನ ಇದ್ದೀವಿ ನಾವು. ಅಂಥದ್ರಲ್ಲಿ ಅಲ್ಲೋಗಿರೋರು ತುಂಬಾ ಕಷ್ಟ. ಭಾಳಷ್ಟು ಜನ ವಾಪಸ್ ಬಂದಿರೋದು ನೋಡಿದ್ದೀನಿ ನಾನು. ಆದರೆ ಕ್ರಮೇಣ ನೀವು ದೆಹಲಿಯ ಗಾಳಿ, ಗಂಧ, ಭಾಷೆಗೆ ಒಗ್ಗಿಕೊಳ್ತೀರಿ. ಆ ಜನದ ಒರಟು ಪ್ರವೃತ್ತಿನ ಅದು ಸ್ವಾಭಾವಿಕ ಅಂತ ಒಪ್ಕೊಳ್ತೀರಿ. ಅದೆಲ್ಲ ಆದಮೇಲೆ ಅದಕ್ಕಿಂತ ನಾನೇನು ಭೌತಿಕ ಪರಿಸರ ಹೇಳಿದೆ, ಅದಕ್ಕಿಂತ ದೊಡ್ಡ ಲೋಕ ಒಂದಿದೆ ಅಂತ ನಮ್ಗೆ ಅರ್ಥ ಆಗುತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ಲಿ ಇದೆಯಲ್ಲ, ರಾಜಕಾರಣಿಗಳಿಗೆ, ಬ್ಯೂರೋಕ್ರಾಟ್ಸ್ಗೆ ಆ್ಯಂಡ್ ಜರ್ನಲಿಸ್ಟ್ಗಳಿಗೆ ದಟ್ ಈಸ್ ದ ಅಲ್ಟಿಮೇಟ್ ಇನ್ ಇಂಡಿಯಾ. ಲೈಕ್ ಇಂಡಸ್ಟ್ರಿಗೆ, ಕೈಗಾರಿಕೆಗಳಿಗೆ, ವ್ಯಾಪಾರಕ್ಕೆ ಬಾಂಬೆ ಹೆಂಗೆ ಅಲ್ಟಿಮೇಟೋ ಹಾಗೆ ಡೆಲ್ಲಿ ಕೂಡ ಜರ್ನಲಿಸ್ಟ್ಗಳಿಗೆ ಅಲ್ಟಿಮೇಟ್. ಒಂದು ಸರಿ ನೀವು ಅಲ್ಲಿ ಜರ್ನಲಿಸಮ್ ಮಾಡಿದರೆ ಮತ್ತೆ ಬೆಂಗಳೂರಿಗೆ ಬರಬೇಕು ಅಂತ ಅನಿಸಲ್ಲ. ಹಾಗಂದರೆ ಅದು ತಾಯ್ನಾಡಿನ ಮೇಲೆ ಪ್ರೀತಿ ಹೋಯ್ತಾ? ಅಲ್ಲ, ಅದು ಪ್ರತಿ ದಿನವೂ ನಮಗೆ ಬೆಂಗಳೂರು ನೆನಪಾಗ್ತಾ ಇರುತ್ತೆ, ಕರ್ನಾಟಕ ನೆನಪಾಗ್ತಿರುತ್ತೆ. ಆದರೆ ಕಸುಬು, ವೃತ್ತಿ ಅದು ನಿಮ್ಮನ್ನು ಇನ್ನಷ್ಟು ಮೇಲ್ಸ್ತರಕ್ಕೆ ತೊಗೊಂಡೋಗಿರುತ್ತೆ. ಆ ಇನಿಷಿಯಲ್ ನೀವು ಹೇಳಿದ ಶಾಕ್ನಿಂದ, ನೀವು ಕಲ್ಚರಲ್ ಶಾಕ್ನಿಂದ ಹೊರಗೆ ಬಂದ ನಂತರ, ಅದೇ ರವೀಶ್ ಕುಮಾರ್ ಅವರ ವಿಷಯ ಪ್ರಸ್ತಾಪಿಸಿದ್ರಿ ನೀವು. ಅವರು ಗೌರಿ ಲಂಕೇಶ್ ಅವಾರ್ಡ್ ಭಾಷಣದಲ್ಲಿ ಹೇಳಿದರು, ಯಾವ ಹಿಂದಿಯ ಬಗ್ಗೆ ನಿಮಗೆಲ್ಲ ಹೆದರಿಸ್ತಾ ಇದ್ದಾರೆ ಆ ಹಿಂದಿ ನಿಜವಾದ ಹಿಂದಿ ಅಲ್ಲ. ಹಿಂದಿ ಒಂದು ಬಹಳ ಸೂದಿಂಗ್ ಲ್ಯಾಂಗ್ವೇಜ್, ಅದರಲ್ಲಿ ಪ್ರೀತಿ ಇದೆ, ವಿಶ್ವಾಸ ಇದೆ. ಆ ಹಿಂದಿಯನ್ನು ನೀವು ತಿಳ್ಕೊಳ್ಳೋ ಪ್ರಯತ್ನ ಮಾಡಿ ಅನ್ನುವ ಮಾತಾಡಿದರು ಅವರು. ನೀವು ರಾಷ್ಟ್ರಭಾಷಾ, ಮದ್ರಾಸ್ ಹಿಂದಿ ಪರಿಷತ್ನ ರಾಷ್ಟ್ರಭಾಷಾ, ಆ ಹಿಂದಿ ಅದೊಂಥರ ತುಂಬ ಪಠ್ಯದ ಹಿಂದಿ, ಗ್ರಾಂಥಿಕ ಹಿಂದಿ. ಆದರೆ ದೆಹಲಿಯ ಯಾರು ಮಾತಾಡುವ ಹಿಂದಿ ಆ ಹಿಂದಿಗೆ ಸಮೀಪವೂ ಇರೋದಿಲ್ಲ ಅನ್ನುವ ಮಾತು ಇದೆ. ನಿಮಗೆ ನೀವು ಓದಿದ ಪಾಠಿಕ ಹಿಂದಿ ಮರ್ತೋಯ್ತಾ ದೆಹಲಿಯ ಸಹವಾಸದಲ್ಲಿ? ಹಾಗಲ್ಲ ಅಂಬರೀಷ್, ಅಲ್ಲಿ ದೆಹಲಿ ಇದೆಯಲ್ಲ, ದೆಹಲಿ ಈಸ್ ಎ ಕೈಂಡ್ ಆಫ್ ಮೆಲ್ಟಿಂಗ್ ಪಾಟ್. ಅಲ್ಲಿ ಬಂದವ್ರನ್ನೆಲ್ಲ ಅದು ಕರಗಿಸ್ಕೊಳ್ಳುತ್ತೆ. ಈಗ ಬಿಹಾರಿಂದ ಬರೋರು ಅವ್ರಿಗೆ ಭೋಜ್ಪುರಿ ಹೆಚ್ಚಾಗಿ ಮಾತಾಡ್ತಾರೆ. ಉತ್ತರ ಪ್ರದೇಶದ ಪೂರ್ವಿ ಉತ್ತರ ಪ್ರದೇಶದಿಂದ ಬರೋರು ಅವರು ಭೋಜ್ಪುರಿ ಮಾತಾಡ್ತಾರೆ. ಭೋಜ್ಪುರಿ, ಮೈಥಿಲಿ, ಅವಧಿ, ಆಂಗಿಕ, ಹೀಗೆ ಹಿಂದಿಗೆ ಹಲವಾರು ಏನಂತಾರೆ ಉಪನುಡಿಕಟ್ಟುಗಳಿದೆ. ಅದಿದೆ. ಅದು ಹಿಂದಿಗಿಂತ ಬಹಳವಾಗಿ ಭಿನ್ನ. ಅದು ಹಿಂದಿಗಿಂತ ಹಳೆ ಭಾಷೆಗಳಿದೆಲ್ಲ. ಹೌದು, ಹಿಂದಿ ಆ್ಯಕ್ಚುಲಿ ಈ ಭಾಷೆಗಳೇನು ಹೇಳಿದೆ ನಾನು, ಈ ಭಾಷೆಗಳು ನುಂಗಿದೆ. ಹಿಂದಿ ಇವುಗಳ ಮೇಲೆ ಸವಾರಿ ಮಾಡಿದೆ. ಆ್ಯಕ್ಚುಲಿ ನಮ್ಮಷ್ಟೇ ತ್ರಸ್ತರು ಅವರು. ಯಾರು ಈ ಭೋಜ್ಪುರಿ ಇದೆಲ್ಲ, ಮೈಥಿಲಿ ಇದೆಲ್ಲ ಈಗಲೂ ಮಾತಾಡ್ತಾರಲ್ಲ, ಅವರಿಗೆ ಹಿಂದಿ ಮೇಲ್ಗಡೆಯಿಂದ ಹೇರಿದ್ದು ಅಂತ ಅನಿಸುತ್ತೆ. ಅವರಿಗೆ ಅದೊಂಥರ ಇಂಗ್ಲೀಷ್.
ಒಂಥರ ಇಂಗ್ಲೀಷು ಆ ಮಕ್ಕಳಿಗೆ ಹೆಚ್ಚಾಗಿ. ಮಕ್ಕಳು ದೇ ಹ್ಯಾವ್ ಟು ಸ್ಟಡಿ ಹಿಂದಿ. ಮೊನ್ನೆ ರವೀಶ್ ಭಾಷಣ ಕೇಳಿದರೆ ರವೀಶ್ ಒಂದು ಮಾತು ಹೇಳಿದರು, ಉತ್ತರ ಭಾರತದಲ್ಲಿ ಹಿಂದಿನ ಓದುವಂಥ ಮಕ್ಕಳು 10 ಲಕ್ಷ ಹಿಂದಿ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗಿದ್ದಾರೆ. 10 ಲಕ್ಷ ಮಕ್ಕಳು ಫೇಲ್ ಆಗಿದ್ದಾರೆ ಹಿಂದಿನಲ್ಲಿ. ಸೊ ಅವ್ರಿಗೇನೆ ಕಷ್ಟ ಆಗೋಗಿದೆ. ಅದು ಸಂಸ್ಕೃತ ಜಾಸ್ತಿ ಇದೆ. ಈಗ ಹಿಂದಿ ಹೆಂಗೆ ಬಂತು ಅಂತ ನಾವು ನೋಡಿದರೆ, ಮೊದಲು ಹಿಂದೂಸ್ತಾನಿ ಇತ್ತು. ಹಿಂದೂಸ್ತಾನಿ ಹಿಂದಿ ಮತ್ತು ಫಾರ್ಸಿ ಮತ್ತು ಅರಬ್ಬಿ ಎಲ್ಲದನ್ನೂ ಒಳಗೊಂಡಿತ್ತದು ಹಿಂದೂಸ್ತಾನಿ. ಹಿಂದಿನೇನು ಮಾಡಿದರು, ಅದನ್ನೆಲ್ಲ ತೊಳೆದು ಬಿಟ್ರು. ಅದನ್ನು ಕ್ಲೀನ್ ಮಾಡಬೇಕು ಅಂತ ಅನ್ನೋ ಇದರಿಂದ ಇಟ್ ವಾಸ್ ಕ್ಲೆನ್ಸ್ಡ್ ಇನ್ ಕೋಟ್ಸ್. ಹಿಂದೂಸ್ತಾನಿ ವಾಸ್ ಕ್ಲೆನ್ಸ್ ಟು ಗಿವ್ ವೇ ಟು ಹಿಂದಿ. ಸೊ ಹಿಂದಿನಲ್ಲಿ ಸಂಸ್ಕೃತ ಜಾಸ್ತಿ ಇದೆ. ನೀವು ಜನಗಳ ಆಡು ಭಾಷೆ, ಒಂದು ಭಾಷೆನಲ್ಲಿ ಆಡು ಮಾತುಗಳು ಇಲ್ಲದೆ ಹೋದರೆ ಅದು ಹೆಚ್ಚು ಗ್ರಾಂಥಿಕ ಆಗುತ್ತೆ. ಸಂಸ್ಕೃತ ಜಾಸ್ತಿ ಇದೆ, ಮಾತು ಕಷ್ಟ ಆಗುತ್ತೆ. ಅದು ಜನಗಳ ಭಾಷೆ ಜನಗಳೇ ಕಟ್ಟಿದಂಥ ಭಾಷೆ ಅಲ್ಲ, ಅದು ಪಂಡಿತರು ಕಟ್ಟಿದಂಥ ಭಾಷೆ ಅದು. ಆದ್ದರಿಂದ ಕೃತಕತೆ ಹೆಚ್ಚಿರುತ್ತೆ. ಆದ್ದರಿಂದ ಈ ಡೆಲ್ಲಿನಲ್ಲಿ ಮಾತಾಡೋ ಭಾಷೆ ಕೂಡ ಹಿಂದಿನೇ ಆದ್ರೂ ಅಲ್ಲಿ ಮನೆ ಒಳಗಡೆ ಎಸೆನ್ಷಿಯಲಿ ಡೆಲ್ಲಿ ಇಸ್ ಅ ಸಿಟಿ ಆಫ್ ಮೈಗ್ರೇಟ್ ಮಾಡಿದಂಥವ್ರು. ಅದು ಡೆಲ್ಲಿಗೆ ಅದರದ್ದೇ ಆದ ಪಾಪ್ಯುಲೇಷನ್ ತುಂಬಾ ಕಮ್ಮಿ. ನಾನು ಡೆಲ್ಲಿಯ ನಾಗರಿಕ ಅಂತ ಹೇಳ್ಕೊಳ್ಳೋರು ಭಾಳ ಕಡಿಮೆ. ನಾನಾ ರಾಜ್ಯಗಳಿಂದ ಬರ್ತಾರೆ, ಲೈಕ್ ಸೌತ್ ಇಂಡಿಯಾದಿಂದ ಬಂದಂಗೆ ಬೇರೆ ರಾಜ್ಯಗಳಿಂದ ಬರ್ತಾರೆ. ಅವರೆಲ್ಲ ಸೇರಿ ಇರೋವಂಥ ಇದದು. ಅವ್ರು ಮನೆ ಒಳಗಡೆ ಆ ಉಪಭಾಷೆಗಳು ಮಾತಾಡ್ಕೊಳ್ತಾರೆ, ಮನೆ ಹೊರಗಡೆ ಹಿಂದಿನೇ ಮಾತಾಡ್ತಾರೆ. ಆ ಹಿಂದಿ ಇಟ್ಸ್ ಇನ್ಫ್ಲುಯೆನ್ಸ್ಡ್ ಬೈ ಆಲ್ ದೀಸ್ ಲ್ಯಾಂಗ್ವೇಜಸ್, ಹರಿಯಾಣ್ವಿ, ಪಂಜಾಬಿ, ಸೌತ್ ಇಂಡಿಯಾದಿಂದ ಹೋದವರು. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಮಿಕ್ಸ್ಚರ್ ಥರ ಇರುತ್ತೆ. ದಕ್ಷಿಣ ಭಾರತದ ಪತ್ರಕರ್ತರೇ ಅಂತ ಇಟ್ಕೊಳ್ಳೋಣ. ದಕ್ಷಿಣ ಭಾರತದಿಂದ ಹೋಗಿ ದೆಹಲಿಯಲ್ಲಿ ಇರುವ ಪತ್ರಕರ್ತರು ಬಹಳ ಜನ ಇರ್ಬೋದು, ಕೇರಳದಿಂದ, ತಮಿಳುನಾಡಿಂದ, ಆಂಧ್ರ ಪ್ರದೇಶದಿಂದ. ಅವರನ್ನು ದೆಹಲಿ ಅಥವಾ ದೆಹಲಿಯ ಅಧಿಕಾರಿ ವರ್ಗ, ಅಂದರೆ ನಾನು ಹೇಳುವ ಹಿಂದಿ ಹಾರ್ಟ್ ಲ್ಯಾಂಡ್ ಬಾಬೂಸ್ ಅಥವಾ ಪೊಲಿಟಿಷಿಯನ್ಸ್, ಅವ್ರು ಹೇಗೆ ಟ್ರೀಟ್ ಮಾಡ್ತಾರೆ? ಅವರನ್ನು ಈಗ ಹಿಂದಿ ಪತ್ರಕರ್ತರನ್ನು ಮತ್ತು ದಕ್ಷಿಣ ಭಾರತದಿಂದ ಬಂದ ಪತ್ರಕರ್ತರನ್ನು ಟ್ರೀಟ್ ಮಾಡುವ ಅಥವಾ ಅವರಿಗೆ ಸುದ್ದಿ ಕೊಡುವ ವಿಚಾರದಲ್ಲಿ ತಾರತಮ್ಯತೆ ಇತ್ತ? 26 ವರ್ಷದಿಂದ ನಾನು ಸತತವಾಗಿ ನೋಡಿದ್ದೇನೆ. ಇದನ್ನು ನಾನು ಯಾವುದೇ ಪೂರ್ವಗ್ರಹದಿಂದ ಹೇಳ್ತಾ ಇಲ್ಲ. ಹಿಂದಿ ನಾಡಿನವರು, ಉತ್ತರ ಭಾರತದವರು ಉತ್ತರ ಭಾರತವನ್ನೇ ಭಾರತ ಅಂತ ಭಾವಿಸ್ಬಿಟ್ಟಿದ್ದಾರೆ. ದಕ್ಷಿಣ ಭಾರತ ಅಂದರೆ ಅದೊಂದು ಬಾಲಂಗೋಚಿ ಥರ ಅಂತ ಅಂದ್ಕೊಂಡಿದ್ದಾರೆ. ಯಾವ ರಾಜ್ಯದಿಂದ ಬಂದರೂ ಮದ್ರಾಸಿ ಅಂತ ಹೇಳೋ ಒಂದು ಜೋಕ್, ಅದೊಂದು ಬಾಲಂಗೋಚಿ ಇದೆ. ನಮ್ಮ ದೇಶದ ಭಾಗನೇ ಹೌದು, ಆದರೆ ವಿ ಆರ್ ದಿ ಮೇನ್ ಸ್ಟ್ರೀಮ್ ಅನ್ನೋದವ್ರಿಗೆ ತಲೆಗೆ ಹೋಗ್ಬಿಟ್ಟಿದೆ. ಆಮೇಲೆ ಅವರಿಗೆ ದಕ್ಷಿಣ ಭಾರತದಲ್ಲಿ ಇಷ್ಟು ರಾಜ್ಯಗಳಿದೆ, ಇಷ್ಟು ಭಾಷೆಗಳಿದೆ ಅನ್ನೋದಿಲ್ಲ. ಅವರು ಆ್ಯಸ್ ಯು ರೈಟ್ಲಿ ಸೆಡ್, ಅವರು ನಾವು ಮದ್ರಾಸಿ ಅಂತ ಅಂದ್ಬಿಡ್ತಾರೆ. ಮದ್ರಾಸಿ ಅನ್ನೋದು ಒಂಥರ ತುಚ್ಛವಾದ ಪದ. ಅವ್ರಿಗೆ ಆಂಧ್ರದಲ್ಲಿ ತೆಲುಗು ಮಾತಾಡ್ತಾರೆ, ಕರ್ನಾಟಕದಲ್ಲಿ ಕನ್ನಡ ಮಾತಾಡ್ತಾರೆ, ಕೇರಳದಲ್ಲಿ ಮಲಯಾಳಂ ಮಾತಾಡ್ತಾರೆ, ತಮಿಳ್ನಾಡಲ್ಲಿ ತಮಿಳ್ ಮಾತಾಡ್ತಾರೆ. ಇದು ಕೂಡ ಗೊತ್ತಿಲ್ಲ. ಲೀವ್ ಅಲೋನ್ ತುಳು, ಕೂರ್ಗು, ಕೊಂಕಣಿ ಇದು ಬಿಟ್ಬಿಡಿ, ಇದಂತೂ ಗೊತ್ತೇ ಇಲ್ಲ ಅವ್ರಿಗೆ. ಅದು ಒಂಥರ ದುರಹಂಕಾರ ಅಂತ ಅನಿಸುತ್ತೆ. ಆಮೇಲೆ ತಾರತಮ್ಯ ಇದೆ. ಹಿಂದಿ ಮಾತಾಡೋರು ನನಗೆ ಅಲ್ಲೂ ಹೋಗಬೇಕಾದ್ರೆ ಹೇಳಿದರು ಹಿಂದಿ ಗೊತ್ತಿರಬೇಕು ಅಂತ. ನಿಮಗೆ ಹಿಂದಿ ಗೊತ್ತಿದ್ರೂ ಕೂಡ ಹಿಂದಿಯವರಾದರೆ ನಡೆಸ್ಕೊಳ್ಳೋ ರೀತಿಗೂ ಬರೀ ಜರ್ನಲಿಸ್ಟ್ಗಳಿಗೆ ಮಾತ್ರನೇ ಅಲ್ಲ, ರಾಜಕಾರಣಿಗಳು ಕೂಡ ಇದನ್ನು ಅನುಭವಿಸಿದ್ದಾರೆ. ನಾನು ಅದನ್ನು ಕೇಳಬೇಕು ಅಂತಿದ್ದೆ. ಹೌದು, ದಕ್ಷಿಣ ಭಾರತದ ನಿಮ್ಮ ಪತ್ರಕರ್ತರ ಸಂವೇದನೆ ಹೇಗಿತ್ತು, ಹೇಗೆ ಅವರು ಟ್ರೀಟ್ ಮಾಡ್ತಾ ಇದ್ರು ಆದ ನಂತರ ರಾಜಕಾರಣಿಗಳು, ನೀವು ಇಂಟ್ರ್ಯಾಕ್ಟ್ ಮಾಡಿರ್ಬೋದು, ದಕ್ಷಿಣ ಭಾರತದ ರಾಜಕಾರಣಿಗಳು ಹಿಂದಿ ಬಾಬುಗಳು ಮತ್ತು ಹಿಂದಿ ಪೊಲಿಟಿಷಿಯನ್ಸ್ಗಳಿಂದ ಹೇಗೆ ಅವರು ಟ್ರೀಟ್ಮೆಂಟ್? ಹೌದು, ಅವರನ್ನು ಹೇಗೆ? ಪತ್ರಕರ್ತರು, ರಾಜಕಾರಣಿಗಳು ಇಬ್ಬರು ಸಮಾನ ದುಃಖಿಗಳಿದ್ದಾರೆ, ಸಮಾನ ಸಂತ್ರಸ್ತರು. ಅವರನ್ನು ನೋಡೋ ರೀತಿ ಅಲ್ಲಿಯವರು ಎದುರುಗಡೆ ಇವನು MP ಅಂತಂದು ಹೇಳ್ಬಿಟ್ಟು ಆತನಿಗೆ ಒಂದು ಮರ್ಯಾದೆ ಕೊಡ್ಬೋದು, ಬಟ್ ಬೆನ್ನ ಹಿಂದ್ಗಡೆ ಕುಹಕ ಮಾಡ್ಕೊಂಡು ನಗ್ತಾರೆ. ನಮ್ಮ ದಕ್ಷಿಣ ಭಾರತದ ರಾಜಕಾರಣಿಗಳಿಗೆ ಹಿಂದಿ ಬರಲ್ಲ, ಅಂಡ್ ಬಹುತೇಕ ಗ್ರಾಮೀಣ ಹಿನ್ನೆಲೆಯಿಂದ ಬಂದಿದ್ದ ಕಾರಣ ಇಂಗ್ಲೀಷು ಬರಲ್ಲ. ಇದೆರಡೂ ಅವ್ರ ತಪ್ಪಲ್ಲ. ಇದು ನಮ್ಮ ಪ್ರಜಾತಂತ್ರದ, ಜನತಂತ್ರದ ಒಂದು ನ್ಯೂನತೆ ಅಂತಲೇ ಹೇಳಬೇಕು. ಈ ಭಾರತ ಒಂದು ಬಹುಭಾಷಾ ಸರಸ್ವತಿ ಅಂತ ನಾವು ಹೇಳ್ತೀವಿ.
ಅಲ್ಲಿ ದಕ್ಷಿಣ ಉತ್ತರ ಭಾರತದಲ್ಲಿ ಸರಸ್ವತಿ ಏಕಭಾಷಾ ಸರಸ್ವತಿ. ನಾವು ನೋಡೋದು ಹಿಂದಿ ಭಾಷೆ ಸರಸ್ವತಿ ಮಾತ್ರ, ಸರಸ್ವತಿ ದೇವತೆ ಇರೋದು ಹಿಂದಿ ಭಾಷೆಗೆ ಮಾತ್ರ ಅನ್ನೋ ಥರ ಅವ್ರು ನಡ್ಕೊಳ್ತಾರೆ. ಭೇದ ಭಾವ ಇದೆ. ಮತ್ತು ಬಾಯಿ ಕಟ್ಟದಂಗೆ ಆಗ್ಬಿಡುತ್ತೆ ಅವ್ರಿಗೆ. ಪಾರ್ಲಿಮೆಂಟಲ್ಲಿ ಕೂತ್ಕೊಂಡ್ರೆ, ರಾಜ್ಯಸಭಾದಲ್ಲಿ ಆಗಲಿ ಅಥವಾ ಲೋಕಸಭಾದಲ್ಲಾಗಲಿ ನಮ್ಮ ರಾಜಕಾರಣಿಗಳು ಕೂತ್ಕೊಂಡ್ರೆ ಅವ್ರಿಗೆ ಯೋಗ್ಯತೆ ಇದ್ರೂ ಕೂಡ ಬಾಯಿ ಹೊಲ್ಕೊಂಡು ಕೂತ್ಕೋಬೇಕಾಗತ್ತೆ. ಯಾಕೆಂದರೆ ಅಲ್ಲಿ ಹಿಂದಿ ಈಸ್ ಟೇಕನ್ ಫಾರ್ ಗ್ರಾಂಟೆಡ್. ಎಲ್ಲರೂ ಹಿಂದಿಲಿ ಮಾತಾಡಬೇಕು, ಎಲ್ರಿಗೂ ಹಿಂದಿ ಬರಬೇಕು ಅಂತ ಅಂದ್ಕೊಳ್ತಾರೆ. ಆನಂತರ ನಿಮಗೆ ಹಿಂದಿ ನಿಮ್ಮ ಮಾತೃಭಾಷೆಯಲ್ಲಿ ಮಾತಾಡೋವಂಥ ಅವಕಾಶ ಇದೆ, ಆದರೆ ಅದಕ್ಕೆ ನೀವು ಮೊದಲೇನೆ ನೋಟಿಸ್ ಕೊಡಬೇಕು ಸ್ಪೀಕರ್ಗೆ. ಆಗ ಅವರು ತರ್ಜುಮೆದಾರನ ಕರ್ಕೊಂಬರ್ತಾರೆ, ಕೂರಿಸ್ತಾರೆ. ಅದು ಸಾಧ್ಯನಾ? ಯಾವ್ದಾದ್ರು ಒಂದು ಡಿಬೇಟ್ ನಡಿಬೇಕಾದ್ರೆ ಇನ್ಸ್ಟೆಂಟಾಗಿ ನೀವು ರಿಯಾಕ್ಟ್ ಮಾಡಬೇಕಾಗುತ್ತೆ, ಹೇಳಬೇಕಾಗುತ್ತೆ. ಸೊ ದಕ್ಷಿಣ ಭಾರತದ ಬಹುತೇಕ ಲೋಕಸಭಾ ಸದಸ್ಯರು, ರಾಜ್ಯಸಭಾ ಸದಸ್ಯರು ತುಂಬ ಹ್ಯಾಂಡಿಕ್ಯಾಪ್ನ ಎದುರಿಸ್ತಿದ್ದಾರೆ ಭಾಷೆ ದೃಷ್ಟಿಯಿಂದ. ಡಿಬೇಟಲ್ಲಿ ಪಾರ್ಟಿಸಿಪೇಟ್ ಮಾಡೋಕ್ಕಾಗಲ್ಲ, ಚಕಮಕಿ ನಡೆದರೆ ಏನೋ ಉತ್ತರ ಕೊಡೋಕ್ಕಾಗಲ್ಲ ಅವ್ರಿಗೆ. ಬಟ್ ಅಂಥದ್ದನ್ನು ಗೆದ್ದಿರುವಂಥ ಸುಮಾರು ನಮ್ಮ ಎಂ ಪಿಗಳು ಇದ್ದಾರೆ. ಲೈಕ್ CM ಇಬ್ರಾಹಿಂ ಇದ್ದರು, ಕೋದಂಡರಾಮಯ್ಯ ಬೆಂಗಳೂರು ಸಿಟಿ ಮಾಜಿ ಪೊಲೀಸ್ ಕಮಿಷನರು. ಅವರು ಹಿಂದಿಲಿ ಮಾತಾಡ್ತಿರ್ಲಿಲ್ಲ, ಬಟ್ ಈಸ್ ಟು ಮೇಕ್ ಇಟ್ ಗುಡ್ ಇನ್ ಇಂಗ್ಲಿಷ್. ಖರ್ಗೆ ಅವ್ರಿಗೆ ಗುಲ್ಬರ್ಗ ಕಾರಣ ಅವ್ರಿಗೆ ಉರ್ದು ಗೊತ್ತಿದ್ದರಿಂದ ಹಿಂದಿ ಮಿಶ್ರಿತ ಉರ್ದು ಮಾತಾಡ್ತಿದ್ರು ಅಥವಾ ಉರ್ದು ಮಿಶ್ರಿತ ಹಿಂದಿ ಮಾತಾಡ್ತಿದ್ರು. ಆಮೇಲೆ ಅವರ ಪಾರ್ಲಿಮೆಂಟರಿ ಸ್ಕಿಲ್ಸ್ ಕೂಡ ತುಂಬ ರಿಫೈನ್ಡ್ ಆಗಿತ್ತು. ಅವರು ಬಹಳ ಯಾರು ಇವರು ಅಂತಂದೇಳಿ ಹಿಂದಿ ಪತ್ರಕರ್ತರು ಅವ್ರ ಬಗ್ಗೆ ಇಂಟ್ರೆಸ್ಟ್ ತೋರಿಸೋಷ್ಟು ಚೆನ್ನಾಗಿ ಅವರು ಉತ್ತರ ಕೊಡೋಕ್ಕೆ. ಆಮೇಲೆ ಅವರನ್ನು ಅಂಡರ್ ರೇಟ್ ಮಾಡಿದಂಥ ಆಳುವ ಪಕ್ಷ ಕೂಡ ಆಮೇಲೆ ಅವ್ರ ಬಗ್ಗೆ ಹುಷಾರಾಯಿತು. ಇಬ್ರಾಹಿಂಗೆ ಹಿಂದಿ ಬರ್ತಾನೆ ಇತ್ತು. ಆಮೇಲೆ ನಮ್ಮ ಅನಂತಕುಮಾರ್ ಹೆಗಡೆಗೆ ಭಾಳ ಸಲೀಸಾಗಿ ಸಂಸ್ಕೃತನೂ ಬರುತ್ತೆ, ಅದ್ರ ಜೊತೆಗೆ ಹಿಂದಿನೂ ಭಾಳ ಚೆನ್ನಾಗಿ ಮಾತಾಡ್ತಾರೆ ಅವರು. ಬೆಂಗಳೂರು ದಕ್ಷಿಣದ ಲೋಕಸಭಾ ಸದಸ್ಯರಾಗಿದ್ದ ಅವರು ಅನಂತಕುಮಾರ್ ಹೆಗಡೆ ನಾನು ಹೇಳಿದ್ದು. ಅನಂತಕುಮಾರ್ ಕೂಡ ಹಿಂದಿ ಕಲ್ಟಿವೇಟ್ ಮಾಡ್ಕೊಂಡ್ರು ಅವರು ಕೆಲವು ಉತ್ತರ ಭಾರತದ ರಾಜ್ಯಗಳಿಗೆ ಬಿಜೆಪಿಯಿಂದ ಅಬ್ಸರ್ವರ್ ಆಗಿ ಕೂಡ ಮಧ್ಯಪ್ರದೇಶಕ್ಕೆ ಇದ್ರು. ಅವರು ಮಧ್ಯಪ್ರದೇಶಕ್ಕೆ ಬಹಳ ಕಾಲ ಬಿಜೆಪಿಯ ಇನ್ಚಾರ್ಜ್ ಆಗಿದ್ರು. ಮಧ್ಯಪ್ರದೇಶದ ವ್ಯವಹಾರಗಳದು ಹಿಂದಿನ ಅವರು ಒಲಿಸ್ಕೊಂಡ್ರು, ಹಿಂದಿ ಅವರು ಒಲಿತು ಎಫರ್ಟ್ ಹಾಕಿದ್ರು. ಹಾಗೆ ಬಸವರಾಜ್ ಪಾಟೀಲ್ ಸೇಡಂ ಅವರು ಹಿಂದಿನಲ್ಲೇ ಮಾತಾಡ್ತಿದ್ದು, ನಿರರ್ಗಳವಾಗಿ ಮಾತಾಡ್ತಾ ಇದ್ರು. ಬಟ್ ಇವ್ರ ಸಂಖ್ಯೆ, ಇವ್ರ ಪರ್ಸೆಂಟೇಜ್ ತುಂಬಾ ಕಡಿಮೆ. ಮೈನ್ ಸ್ಟ್ರೀಮ್ ಆಗಿ ಈಗ ಪ್ರಶ್ನೆ ಕೇಳೋದಾಗ್ಲಿ, ಉಪಪ್ರಶ್ನೆ ಕೇಳಬೇಕು, ಇಂಗ್ಲೀಷ್ ಬರೋದಿಲ್ಲ ಎಷ್ಟೋ ಜನಕ್ಕೆ. ನಾನು ಹೆಸರು ಹೇಳಕ್ ಹೋಗೋದಿಲ್ಲ, ನಮ್ಮ ಸಂಸತ್ ಸದಸ್ಯರ ಪಟ್ಟಿ ಹಿಡ್ಕೊಂಡು ನೀವು ನೋಡಿದ್ರೆ ಯಾರು ಇಂಗ್ಲೀಷ್ ಬರಲ್ಲ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ. ಹಿಂದಿನೂ ಬರೋದಿಲ್ಲ. ಹಂಗಿದ್ದಾಗ ಏನು ಅಲ್ಲಿ? ಸೊ ಇಡೀ ಪಾರ್ಲಿಮೆಂಟು ಬರೀ ಹಿಂದಿ ಬರೋರು ಸುತ್ತಾನೆ, ಉತ್ತರ ಭಾರತದ ವಿದ್ಯಮಾನಗಳು ಸುತ್ತಾನೆ ಗಿರಿಕೆ ಹೊಡಿತಾ ಇರ್ತದೆ. ದಕ್ಷಿಣ ಭಾರತದ ಇವ್ರಿಗೆ ಟೈಮೇ ಸಿಗೋದಿಲ್ಲ. ಅನ್ಲೆಸ್ ಬಾಯಿ ಬಡಕರಾಗಿದ್ದರೆ, ಇಂಗ್ಲೀಷ್ ಬಂದರೆ. ಈಗ ಅದಕ್ಕೆ ತುಂಬ ಒಳ್ಳೆ ಉದಾಹರಣೆ ಯರನಾಯ್ಡು ಅಂತ ಇದ್ರು, ತೆಲುಗು ದೇಶಂ ಪಾರ್ಟಿಯವರು. ಅವರು ತೀರು ಹೋಗಿದ್ದಾರೆ, ಇವಾಗಿಲ್ಲ. ಅವರು ಇಂಗ್ಲೀಷನ್ನ ಎಷ್ಟು ಧ್ವಂಸ ಮಾಡಿ ಇಂಗ್ಲೀಷನ್ನ ಚಿತ್ರಹಿಂಸೆ ಮಾಡಿದರು. ಅದು ಒಂದು ರೀತಿ ಇಂಗ್ಲೀಷನ್ನು ಕಲಿಯೋದು. ಬರ್ತಾ ಅವ್ರು ರಿಫೈನ್ಡ್ ಆಧಾರದಲ್ಲಿ. ಅಂದರೆ ನೀವು ಭಂಡತನದಿಂದ ಇಂಗ್ಲೀಷನ್ನು ಅಬ್ಯೂಸ್ ಮಾಡಿ, ಇಂಗ್ಲೀಷನ್ನು ಯೂಸಲ್ಲಿ ಅಬ್ಯೂಸ್ ಮಾಡಿ ಬಳಸೋದನ್ನ ಕಲ್ತ್ಕೊಂಡ್ರೆ ಆ ಭಾಷೆ ನಿಮಗೆ ಬಂದ್ಬಿಡುತ್ತೆ. ಬಟ್ ಎಷ್ಟು ಜನಕ್ಕೆ ಆ ಥರ ಧೈರ್ಯ ಬರಬೇಕು? ಆ ಥರ ಇದೆ. ನಮ್ಮ ರಾಜಕಾರಣಿಗಳಿಗೆ, ದಕ್ಷಿಣ ಭಾರತದ ರಾಜಕಾರಣಕ್ಕೆ ಇದರಿಂದ ಅನ್ಯಾಯ ಆಗ್ತದೆ ಭಾಷೆ ದೃಷ್ಟಿಯಿಂದ. ಆಮೇಲೆ ಉತ್ತರ ಭಾರತದ ಯಾವುದೋ ರಾಜ್ಯ ಅಥವಾ ಯಾವುದೋ ಒಂದು ಜಿಲ್ಲೆ ಅದು ನಮ್ಮ ಪಾರ್ಲಿಮೆಂಟಿನ ಡಿಬೇಟ್ಗಳನ್ನ ಡಾಮಿನೇಟ್ ಮಾಡುತ್ತೆ. ದಕ್ಷಿಣ ಭಾರತದಲ್ಲಿ ಇಡೀ ರಾಜ್ಯಗಳೇ ನಮ್ಮ ಸಮಸ್ಯೆಗಳಿದ್ರೂ ಕೂಡ ಅದು ರೆಪ್ರೆಸೆಂಟ್ ಆಗೋದಿಲ್ಲ ಬಿಕಾಸ್ ಆಫ್ ಲ್ಯಾಂಗ್ವೇಜ್ ಹ್ಯಾಂಡಿಕ್ಯಾಪಿಂದಾಗಿ ನಮ್ಮ ದಕ್ಷಿಣ ಭಾರತದ ಸಮಸ್ಯೆಗಳು ಮುಳುಗೋಗ್ಬಿಡುತ್ತಲ್ಲಿ. ಇದು ಅನ್ಡೆಮೊಕ್ರಾಟಿಕ್ ಅಂತ. ಇದನ್ನು ಸರಿ ಮಾಡಬೇಕಿದೆ. ನಮ್ಮ ಪಾರ್ಲಿಮೆಂಟ್ರಿ ಸಿಸ್ಟಮೇ ಇದನ್ನು ಅಡ್ರೆಸ್ ಮಾಡಬೇಕಾಗಿದೆ. ಕೊನೆಯದಾಗಿ ಈ ಹಿಂದಿ ಇಂಪೋಸಿಷನ್ ಬಗ್ಗೆ ನಡೀತಾ ಇರುವ ಚರ್ಚೆಗಳ ನಡುವೆ ನಿಮಗೇನನ್ಸುತ್ತೆ? ಈ ಹಿಂದಿ ಇಂಪೋಸಿಷನ್ ಅಂತ ನಮ್ಮ ಗೃಹ ಮಂತ್ರಿ ಅಮಿತ್ ಶಾ ಅವರು ಹಿಂದಿ ದಿವಸ ದಿನ ಹೇಳಿ, ಆಮೇಲೆ ಇನ್ನೂ ಸ್ಪೀಚ್ ಮುಗಿಸೋ ಮೊದಲೇ ಆಮೇಲೆ ಅದಕ್ಕೊಂದು ಕೇವಿಯಟ್ ಕೂಡ ಹಾಕಿದರು, ಇಲ್ಲ ನಾನು ಹಾಗೆ ಹೇಳಿದ್ದಲ್ಲ, ಹೀಗೆ ಹೇಳಿದ್ದು ಅಂತ. ಅದಕ್ಕೂ ಮೊದಲು ಕೂಡ ಈ ಹಿಂದಿ ಹೇರಿಕೆಯ ಬಗ್ಗೆ
ಹ್ಯಾಶ್ಟ್ಯಾಗ್ ಹಿಂದಿ ಇಂಪೋಸಿಷನ್ ಕೂಡ ಬಹಳ ವ್ಯಾಪಕವಾಗಿ ಚರ್ಚೆ ಆಯಿತು. ಆದರೆ ಚರ್ಚೆ ಕೂಡ ಸೌತ್ ಇಂಡಿಯಾಕ್ಕೆ ಸೀಮಿತವಾಗಿತ್ತು. ನಿಮ್ಮ ಪ್ರಕಾರ ಈ ನಮ್ಮ ಭಾವನೆಗಳನ್ನು ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳು, ಆದರೆ ನಾವು ಕನ್ನಡವನ್ನು ಕೇಂದ್ರೀಕರಿಸಿ ಮಾತಾಡ್ತೀವಿ, ಇದನ್ನು ಉತ್ತರ ಭಾರತದವರೆಗೆ ಈ ಈ ನಮ್ಮ ಮಧ್ಯಪ್ರದೇಶದ ಭಾಗದಿಂದ ಮೇಲೆ ಆ ಜನರಿಗೆ ಅದನ್ನು ತಲುಪಿಸೋದು ಹೇಗೆ? ಅದನ್ನು ನೀವು ವಿಡಂಬನೆ ಅನ್ನಿ ಅಥವಾ ಐರನಿ ಅಂತ ಹೇಳಿ ಅವ್ರಿಗೆ ಪ್ರತಿಭಟನೆಯ ಭಾಷೆ ಒಂದನೇ ಅರ್ಥ ಆಗೋದು. ಕರುಣಾನಿಧಿ ಮತ್ತು ತಮಿಳುನಾಡು ಅವ್ರಿಗೆ ಗೊತ್ತಾದಂಗೆ ಬೇರೆ ಯಾವ ರಾಜ್ಯನೂ ಯಾವ ರಾಜಕಾರಣಿನೂ ಗೊತ್ತಾಗಿಲ್ಲ. ತಮಿಳ ದ್ರಾವಿಡ ಪಕ್ಷಗಳ ರಾಜಕಾರಣಿಗಳು ಅವರು ಸೆಟದ ನಿಂತು ಇದನ್ನು ಪ್ರತಿಭಟನೆ ಮಾಡ್ತಾ ಬಂದಿದ್ದಾರೆ. ಅಣ್ಣಾದುರೈ ಹೌದು, ಹಾಂ, ರಾಜಾಜಿ ಅದನ್ನು ಒಂದು ಹಂತದಲ್ಲಿ ಕಾಂಪ್ರಮೈಸ್ ಮಾಡಿಕೊಂಡ್ರು ಕೂಡ. ಬಟ್ ದ್ರವಿಡಿಯನ್ ಪಾರ್ಟೀಸ್ ಹ್ಯಾವ್ ಆಲ್ವೇಸ್ ರೆಸಿಸ್ಟೆಡ್ ಹಿಂದಿ ಇಂಪೋಸಿಷನ್. ಎಸ್, ಹಿಂದಿನ ಹೇರೋದು ತುಂಬ ತಪ್ಪು. ಹಿಂದಿನ ಹೇರ್ದೇನೂ ಕೂಡ ಸೌತ್ ಇಂಡಿಯಾದಲ್ಲಿ ಹಿಂದಿ ಹಸ್ ಮೇಡ್ ಇನ್ ರೋಡ್ಸ್. ಇದನ್ನು ಅವರು ಮೂರ್ಖರು ಅಂತ ನನಗನ್ಸುತ್ತೆ. ಅವರು ಅದನ್ನ ಅರ್ಥ ಮಾಡ್ಕೋಬೇಕು. ಇವತ್ತು ಹಿಂದಿ ಜನಪ್ರಿಯ ಚಲನಚಿತ್ರಗಳು, ಹಿಂದಿ ಗಾಯಕರು, ಗಜಲ್ ಗಾಯಕರು ದಕ್ಷಿಣ ಭಾರತದಲ್ಲಿ ತುಂಬ ಜನಪ್ರಿಯರಾಗಿದ್ದಾರೆ. ಅವ್ರನ್ನ ಕೇಳ್ತಾರೆ. ಯಾವುದನ್ನು ನೀವು ಬಲವಂತದಿಂದ ಹೇರ್ತಿರೋ ಅದಕ್ಕೆ ಪ್ರತಿರೋಧ, ಪ್ರತಿಭಟನೆ ಬರ್ತದೆ. ಬಟ್ ಇದನ್ನು ಮಾಡ್ತಾ ಇರೋರು ಸಾಮಾನ್ಯ ಜನ ಅಲ್ಲ. ಹಿಂದಿಯ ಸಾಮಾನ್ಯ ಜನರು ನಿರಪರಾಧಿಗಳು. ಇದನ್ನು ಮಾಡ್ತಾ ಇರೋರು ರಾಜಕಾರಣಿಗಳು ಮತ್ತು ಒಂದು ವರ್ಗದ ಹಿಂದಿಯ ಭಾಷಾಂಧ ಸಾಹಿತಿಗಳಿರ್ಬೋದು, ಅಥವಾ ಕಲ್ಚರಲ್ ಆ್ಯಕ್ಟಿವಿಸ್ಟ್ಗಳಿರ್ಬೋದು, ಅವ್ರು ಮಾಡ್ತಾ ಇದ್ದಾರೆ. ಬಹಳ ದುರದೃಷ್ಟ ಇದರಲ್ಲಿ ಅಂದರೆ ನಾನು ಇದನ್ನು ಹೇಳಲೇಬೇಕು. ಪ್ರೇಮ್ಚಂದ್, ನಾವೆಲ್ಲ ಗೌರವಿಸುವಂಥ ಅದ್ಭುತವಾದ ಕತೆಗಾರ, ಹಿಂದಿಯ ಕತೆಗಾರ, ತುಂಬ ದೊಡ್ಡ ಡೆಮೊಕ್ರಾಟ್ ಕೂಡ ಬೈ ಸ್ಪಿರಿಟ್. ಅವರು ಕೂಡ ಇದಕ್ಕೆ ಬಲಿ ಬಿದ್ದರು. ಪ್ರೇಮ್ಚಂದ್ ಅಂತರು, ರಾಮ್ ಮನೋಹರ್ ಲೋಹಿಯಾ ಕೂಡ, ಅಂಥವರೆಲ್ಲ ಹೀಗೆ ಮಾಡಿದ್ದಾರೆ. ಸೊ ಅದನ್ನು ಒಂದು ಆಳೋರ ಭಾಷೆ ಅಂತ ಯಾಕೆ ಮಾಡ್ತೀರಿ? ಹಿಂದಿ ಮಾತಾಡೋರ ಸಂಖ್ಯೆ ಎಷ್ಟಿದೆ? ಆ ಹಿಂದಿ ಮಾತಾಡೋರಲ್ಲಿ ಹಿಂದಿನೇ ಮಾತಾಡೋರ ಸಂಖ್ಯೆ ಎಷ್ಟಿದೆ? ಯಾಕೆಂದರೆ ಹಿಂದಿ ಹೆಸರಲ್ಲಿ ಏನು ಜನಗಳು ನಾವು ನೋಡ್ತೀವಿ, ಅವರೆಲ್ಲರ ಮನೆ ಮಾತು ಬೇರೆ. ಅವರೆಲ್ಲರ ಮನೆ ಮಾತು ಈಗಾಗಲೇ ನಾವು ಮಾತಾಡಿರೋ ಥರ ಬೇರೆ ಬೇರೆ ನುಡಿಕಟ್ಟುಗಳು, ಮೈಥಿಲಿ, ಭೋಜ್ಪುರಿ. ಇವತ್ತಿಗೂ ಕೂಡ ಭೋಜ್ಪುರಿ ಸಿನಿಮಾಗಳು ಬರುತ್ತೆ. ಮೋಸ್ಟ್ ಪಾಪ್ಯುಲರ್ ಮೂವೀಸ್. ಆ್ಯಂಡ್ ಮೈಥಿಲಿನಲ್ಲಿ ಸಾಹಿತ್ಯ ಅಕಾಡೆಮಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುಸ್ತಕಗಳಿಗೆ ಬಹುಮಾನಗಳಿದೆ. ಸೊ ವೈ ಡೋಂಟ್ ಯು ರೆಕಗ್ನೈಸ್ ದ್ಯಾಟ್? ಸೊ ಹಾಗಾಗಿ ಅವರು ಹೇರಿಕೆ ಮಾಡಿದಷ್ಟು ತಪ್ಪಾಗ್ತದೆ. ಹೇರ್ದೇನೇನು ಕೂಡ ಲಾಸ್ಟ್ ನೀವು 25 ಇಯರ್ಸ್ ಅಥವಾ 35 ಇಯರ್ಸಲ್ಲಿ ನೋಡಿದರೆ ಹಿಂದಿ ಇವತ್ತು ದಕ್ಷಿಣ ಭಾರತದಲ್ಲಿ 35-40 ವರ್ಷದ ಹಿಂದೆ ಇದ್ದಿದ್ದಕ್ಕಿಂತ ಹೆಚ್ಚು ವ್ಯಾಪಕವಾಗಿ ಇದೆ. ಆಮೇಲೆ 10 ಲಕ್ಷ ಹಿಂದಿ ಮಕ್ಕಳು ಅಲ್ಲಿ ಫೇಲ್ ಆಗ್ತಿದ್ದಾರೆ. ಶಾಲಾ ಮಕ್ಕಳು 10 ಲಕ್ಷ ಮಕ್ಕಳು ಹಿಂದಿ ಸಬ್ಜೆಕ್ಟ್ನಲ್ಲಿ ಫೇಲ್ ಆಗ್ತಿದ್ದಾರೆ. ಅವರ ತಾಯಿ ನುಡಿನಲ್ಲಿ, ತಾಯಿ ಭಾಷೆಯಲ್ಲಿ ಯಾಕೆ ಫೇಲ್ ಆಗ್ತಿದ್ದಾರೆ? ಯಾಕೆಂದರೆ ಅವ್ರ ಮನೆ ಮಾತು ಮೈಥಿಲಿ, ಭೋಜ್ಪುರಿ ಇರೋವಂಥ ಮಕ್ಕಳಿಗೆ ಹಿಂದಿ ಕೂಡ ಇನ್ನೊಂದು ಇಂಗ್ಲೀಷ್ ಭಾಷೆ ಆಗೋಗ್ಬಿಟ್ಟಿದೆ ಅವ್ರ ಪಾಲಿಗೆ. ಹ್ಯಾಶ್ಟ್ಯಾಗ್ ಹಿಂದಿ ಇಂಪೋಸಿಷನ್ ಅಲ್ಲಿಯೂ ಆಗಬೇಕಾಗಿದೆ. ಸೊ ಇದು ರಾಜಕಾರಣಿಗಳು, ಉತ್ತರ ಭಾರತದ ಸಾಮಾನ್ಯ ಜನರಿಗೆ ಮಾಡ್ತಿರೋ ಮೋಸ. ಹೌದು, ರಾಜಕಾರಣಿಗಳು ಮತ್ತು ಒಂದು ಮೈನಾರಿಟಿ ಹಿಂದಿ ಸುಪ್ರಿಮ್ಯಾಸಿಸ್ ಅಂತ ಏನು ಹೇಳ್ತೀವಿ ಅವರು. ಅದೇ ರೀತಿ ದಕ್ಷಿಣ ಭಾರತೀಯರಿಗೂ ಮಾಡ್ತಿರೋ ಮೋಸ ಇದು. ಯಾವುದೇ ಒಂದು ದೇಶಕ್ಕೆ ಒಂದೇ ಭಾಷೆ ಅಂತ ಯಾಕೆ ಆಗಬೇಕು? ವಿ ಆರ್ ಅನ್ಲೈಕ್ USA, ವಿ ಆರ್ ಅನ್ಲೈಕ್ ಬ್ರಿಟನ್. ನಮ್ಮ ಕನ್ನಡ ಭಾಷೆನೇ ನಮ್ಗೆ ಒಂದು ತಾಲೂಕಿಂದ ಇನ್ನೊಂದು ತಾಲೂಕಿಗೆ ಡಿಫರ್ ಆಗ್ತಾ ಹೋಗುತ್ತೆ. ನಾವು ಅದನ್ನು ಎಂಜಾಯ್ ಮಾಡ್ತೀವಿ. ನಾವು ಮಾಡ್ತಿರೋದು ಇನ್ನೊಂದು ಅಂತಂದರೆ, ಹಿಂದಿನ ಒಂದು ಕಡೆ ಬೈತೀವಿ, ಇನ್ನೊಂದು ಕಡೆ ನಮ್ಮ ಸಿನಿಮಾದಲ್ಲಿ ಪಾಪ್ಯುಲರ್ ಭಾಷೆ ಯಾವುದು? ದಕ್ಷಿಣ ಕರ್ನಾಟಕದ ಭಾಷೆ. ಉತ್ತರ ಕರ್ನಾಟಕದ ಭಾಷೆನ ಯಾವನೋ ವಿಲನ್ನೋ ಅಥವಾ ಜೋಕರೋ ಆಡ್ತಾ ಇರ್ತಾನೆ. ಅದು ಕೂಡ ನಾವು ಹೇರ್ತಾ ಇರೋಂಥ ಅದು ಕೂಡ ಒಂದು ದಬ್ಬಾಳಿಕೆನೆ. ಲೈಕ್ ತೆಲಂಗಾಣದಲ್ಲಿ, ಆಂಧ್ರದಲ್ಲಿ ತೆಲಂಗಾಣದ ಭಾಷೆ ಒಬ್ಬ ರೌಡಿ ಭಾಷೆ. ರಾಯಲಸೀಮೆ ಅಲ್ಲೂ ಕೂಡ ಇದು ಕಡಿಮೆ ಆಗಬೇಕು. ಒಂದು ಪ್ರಧಾನ ಭಾಷೆ ಅಂತ ಕೋರ್ಟ್ಸಲ್ಲಿ ಪ್ರಧಾನ ಭಾಷೆ ಉಪಭಾಷೆಗಳ ಮೇಲೆ ಸವಾರಿ ಮಾಡೋದು ತಪ್ಪು. ಈವನ್ ಕನ್ನಡ ಮಾಡಿದ್ರು ತಪ್ಪೇ, ಅದನ್ನು ಹಿಂದಿ ಕೂಡ ಮಾಡಿದ್ರು ತಪ್ಪೇನೆ. ಇಲ್ಲಿಗೆ ನಮ್ಮ ಈ ವಿಶೇಷ ಸಂವಾದ ಕಾರ್ಯಕ್ರಮವನ್ನು ಮುಗಿಸೋಣ. ಆದರೆ ನಾನು ಇದನ್ನು ಮೊದಲೇ ನಿಮಗೆ ಹೇಳಬೇಕು ಅಂತಿದ್ದೆ, ದರ್ಶಕರಿಗೂ ಕೂಡ. ಪ್ರತಿಧ್ವನಿಗೆ ನೀವು ದೆಹಲಿ ನೋಟದ ನಂತರ ಹಿಂದಿ ಮಂದಿ ಬರಿತಾ ಇದ್ದೀರಿ. ಆ ಹಿಂದಿ ಮಂದಿಯಲ್ಲಿ
ಕನ್ನಡದ ಜನರಿಗೆ ಹಿಂದಿಯ ನಿಜವಾದ ಹಿಂದಿ ಮಂದಿಯ ಅಥವಾ ಹಿಂದಿ ಹಾರ್ಟ್ಲ್ಯಾಂಡ್ ಜನರಲ್ಲಿ ಯಾವ್ಯಾವ ರೀತಿಯ ವಿಷಯಗಳು ಸುದ್ದಿಗಳಾಗ್ತಾ ಇದ್ದೇವೆ ಅನ್ನೋದನ್ನು ಕರ್ನಾಟಕ ಜನರಿಗೆ ನೀವು ಕೊಡ್ತಾ ಇದ್ದೀರಿ. ಅದನ್ನು ಇನ್ನೂ ಕೂಡ ಮುಂದುವರಿಸಿ, ಆವಾಗ ನಾವು ಕೂಡ ಹಿಂದಿ ಜನರ ಸುದ್ದಿಗಳನ್ನು ನಾವು ಹೃತ್ಪೂರ್ವಕವಾಗಿ ಓದ್ತೀವಿ ಅನ್ನುವ ಮೆಸೇಜ್ ಕೂಡ ನಮ್ಮ ಜನರಿಗೂ ಗೊತ್ತಾಗಲಿ, ಅವರಿಗೂ ಗೊತ್ತಾಗಲಿ ಅಂತ. ಹಿಂದಿ ಮಂದಿ ಬರೀತಿರೋದು ನನಗೆ ಖುಷಿ ಕೊಡ್ತಾ ಇದೆ ಆ್ಯಕ್ಚುಲಿ. ಅದು ಹಿಂದಿ ಮಂದಿ ಅನ್ನೋದು ನಾನು ಬರೀ ಹಿಂದಿ ಅಷ್ಟೇ ಅಲ್ಲ, ಒಂದು ಒಟ್ಟಾರೆ ಉತ್ತರ ಭಾರತ ಅನ್ನೋದಕ್ಕೋಸ್ಕರ ಶೀರ್ಷಿಕೆಗೋಸ್ಕರ ಹಿಂದಿ ಮಂದಿ ಅಂತ ಹೇಳ್ತೀನಿ. ಅವರ ಜೀವನ ವಿಧಾನ, ಅವ್ರು ನಮ್ಮ ಕನ್ನಡದವ್ರಿಗೆ ಗೊತ್ತಿಲ್ಲದೆ ಇರೋ ಅಂಶಗಳೇನಿದೆ ಅದನ್ನು ಪರಿಚಯಿಸೋ ಪ್ರಯತ್ನ, ಅದೊಂದು ಸಣ್ಣ ಪ್ರಯತ್ನ. ಹೌದು, ಅದು ಹರಿಯಾಣ, ಉತ್ತರ ಪ್ರದೇಶ, ಮಧ್ಯಪ್ರದೇಶ ಎಲ್ಲ. ಕೆಲವು ಸಾರಿ ಅದರಲ್ಲಿ ಬಂಗಾಳ ಕೂಡ ಯಾಕೆಂದ್ರೆ ನಾರ್ತ್ ಈಸ್ಟ್ ಬಂದ್ಬಿಡ್ಬೋದು. ದೇ ಆರ್ ನಾಟ್ ಹಿಂದಿ ಪೀಪಲ್. ಆದರೆ ನನಗೆ ಬೇರೆ ದಾರಿ ಇಲ್ಲ, ಒಂದು ಸುತ್ತಿ ಕೊಡುವಂಥದ್ದು. ಆಯ್ತು ಸರ್, ತುಂಬ ಧನ್ಯವಾದಗಳು ನಮ್ಮ ಜೊತೆ. ನಮಸ್ಕಾರ, ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.